ಖಾನಾಪುರ ಪಟ್ಟಣ ಪಂಚಾಯಿತಿಯಲ್ಲಿ ಕಾರ್ಮಿಕ ಇಲಾಖೆ ಸೂಚನೆಗೂ ಬೆಲೆ ಇಲ್ಲ. ಪರಿಷ್ಕೃತ ಕನಿಷ್ಠ ವೇತನ ಪಾವತಿಗೆ ಹೊರಗುತ್ತಿಗೆ ನೌಕರರ ಆಗ್ರಹ. ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಸರ್ಕಾರ ನಿಗದಿಪಡಿಸಿರುವ ಪರಿಷ್ಕೃತ ಕನಿಷ್ಠ ವೇತನ ಪಾವತಿಸುವಂತೆ ಕಾರ್ಮಿಕ ಇಲಾಖೆ ಸೂಚನೆ ನೀಡಿದ್ದರೂ ಇದುವರೆಗೆ ವೇತನ ಪರಿಷ್ಕರಣೆ ಮಾಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಪಟ್ಟಣ ಪಂಚಾಯಿತಿಯ ಆಡಳಿತ ವಿಭಾಗದ ಕಂಪ್ಯೂಟರ್ ಆಪರೇಟರ್ಗಳು, ನೀರು ಸರಬರಾಜು ವಿಭಾಗದ ಹೆಲ್ಪರ್ಗಳು, ನೈರ್ಮಲ್ಯ ವಿಭಾಗದ ಸ್ವಚ್ಛತಾ ಕರ್ಮಚಾರಿಗಳು, ಚಾಲಕರು ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರು ಪರಿಷ್ಕೃತ ಕನಿಷ್ಠ ವೇತನಕ್ಕಾಗಿ ಕಾಯುತ್ತಿದ್ದಾರೆ. ಸರ್ಕಾರದ ಅಧಿಸೂಚನೆ ಸಂಖ್ಯೆ KE 411 LWA 2023 ದಿನಾಂಕ 22/5/2026ರಂತೆ ಪರಿಷ್ಕೃತ ಕನಿಷ್ಠ ವೇತನ ಪಾವತಿಸಬೇಕೆಂದು ನೌಕರರು ಆಗ್ರಹಿಸಿದ್ದಾರೆ. ಈ ಕುರಿತು ಬೈಲಹೊಂಗಲ ವೃತ್ತದ ಕಾರ್ಮಿಕ ನಿರೀಕ್ಷಕರು ಜುಲೈ 16ರಂದು ಪಟ್ಟಣ ಪಂಚಾಯಿತಿಗೆ ಸೂಚನೆ ನೀಡಿರುವುದಾಗಿ ತಿಳಿದುಬಂದಿದೆ. ಆದರೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಮೇಲಾಧಿಕಾರಿಗಳಿಂದ ಪ್ರತ್ಯೇಕ ಆದೇಶ ಬಂದ ಬಳಿಕವೇ ಪರಿಷ್ಕೃತ ವೇತನ ಪಾವತಿಸಲಾಗುವುದೆಂದು ತಿಳಿಸಿರುವುದಾಗಿ ನೌಕರರು ಆರೋಪಿಸಿದ್ದಾರೆ. ಇವತ್ತಿನ ದಿನ ನಾವು ಖಾನಾಪುರ ಪಟ್ಟಣ ಪಂಚಾಯತಿಯಲ್ಲಿ ಒಂದು ಸರ್ಕಾರದ 2022 ಒಂದು ಹೊಸ ಪರಿಷ್ಕರಣೆ ವೇತನ ಜಾರಿ ಮಾಡಿತ್ತು. ಈಗ ಬೇರೆ ಬೇರೆ ಜಿಲ್ಲೆಯಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಪಗಾರ ಕೊಡ್ತಾ ಇದ್ದಾರೆ. ಹೊಸ ಪರಿಷ್ಕರಣೆ ವೇತನ ಪ್ರಕಾರ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕೊಡ್ತಾ ಇಲ್ಲ. ನಾವು ಚೀಫ್ ಆಫೀಸರ್ ಮೊದಲು ಹೋದ ತಿಂಗಳಲ್ಲಿ ಒಂದು ಆರ್ಡರ್ ಅಂತ ಅವಾಗ ಕೇಳಿದ್ವಿ. ನಮ್ಗೆ ಕಾರ್ಮಿಕ ಇಲಾಖೆಯಿಂದ ಲೆಟರ್ ಬೇಕಂತ ಹೇಳಿದ್ರು. ಅವಾಗ ನಾವು ಬೈಲಹೊಂಗಲಕ್ಕೆ ಹೋಗಿ ಕಾರ್ಮಿಕ ಇಲಾಖೆಯಿಂದ ಲೆಟರ್ ಹಾಕಿದ್ವಿ. ಈಗಂತರೂ ನಮ್ದು DMA ಲೆಟರ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸರ್ಕಾರದ ಒಂದು ಗೆಜೆಟ್ ನೋಟಿಫಿಕೇಶನ್ ಇದ್ರೂ ಕೂಡ ಒಂದು ಕಾರ್ಮಿಕರಿಗೆ ಒಂದು ವೇತನ ಹೆಚ್ಚಾಗಿದ್ದನ್ನು ಈ ಆಡಳಿತ ಅಧಿಕಾರಿಗಳು ಕೊಡ್ತಾ ಇಲ್ಲ. ಅದಕ್ಕಾಗಿ ನಾವು ಇವತ್ತಿನ ದಿನ ಒಂದು ಮುಷ್ಕರನ್ನು ಹಮ್ಮಿಕೊಂಡಿದ್ದೇವೆ. ನಮಗೆ ಹೊಸ ವೇತನ ಕೊಡುವವರೆಗೆ ನಾವು ಅನಿಷ್ಟ ಮುಷ್ಕರ ಮಾಡ್ತಿದ್ದೀವಿ. ಈಗ ಇವತ್ತು ಫಸ್ಟ್ ಕೆಲಸ ಮುಗಿಸಿ ನಾವು ಸ್ಟ್ರೈಕ್ ನಿಂತಿದ್ದೀವಿ. ಈಗ ನೋಡ್ತೇವೆ ನಾಳೆದು ಏನಾದ್ರು ನಮ್ದು ಅಧಿಕಾರಿಗಳು ಮೇಲಾಧಿಕಾರಿ ಬಂದು ಏನು ಲೆಟರ್ ತೋದಾಗ ನಮ್ದು ಏನು ಇತ್ಯರ್ಥ ಮಾಡಿಲ್ಲ ಅಂದರೆ ನಾಳೆ ಕಸ ಕೂಡ ನೀರು ಬಿಡೋದು ಎಲ್ಲ ಕೆಲಸ ಬಂದ್ ಮಾಡಿ ನಾವು ಸ್ಟ್ರೈಕ್ ಮಾಡೋದು. ನನ್ನ ಹೆಸರು ಶಾನು ಕುಡ್ಲಾರ್ ಅಂತ, ಬೆಳಗಾವಿ ಜಿಲ್ಲಾ ಲೇಬರ್ ಏಡ್ ಫಾರ್ಮ್ದ ಅಧ್ಯಕ್ಷ ಹಾಗೂ ಕರ್ನಾಟಕ ರಾಜ್ಯ ಪೌರ ನೀರು ಸರಬರಾಜು ನೌಕರರ ರಾಜ್ಯ ಕಾರ್ಯದರ್ಶಿ. ಕಾರ್ಮಿಕ ಇಲಾಖೆ ಸೂಚನೆ ನೀಡಿದ್ದರೂ ವೇತನ ಪರಿಷ್ಕರಣೆ ವಿಳಂಬವಾಗುತ್ತಿರುವುದಕ್ಕೆ ಎಂಬ ಪ್ರಶ್ನೆ ಇದೀಗ ನೌಕರರಲ್ಲಿ ಮೂಡಿದೆ. ಸರ್ಕಾರ ನಿಗದಿಪಡಿಸಿರುವ ಕನಿಷ್ಠ ವೇತನವನ್ನು ಆದೇಶದಲ್ಲಿ ನಿಗದಿಪಡಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ಪಾವತಿಸುವುದರ ಜೊತೆಗೆ ಈವರೆಗೆ ಬಾಕಿ ಉಳಿದಿರುವ ವೇತನ ವ್ಯತ್ಯಾಸದ ಮೊತ್ತವನ್ನು ಪಾವತಿಸಬೇಕು ಎಂದು ನೌಕರರು ಒತ್ತಾಯಿಸಿದ್ದಾರೆ. ಬಾಕಿ ವೇತನಕ್ಕೂ ಆಗ್ರಹ. ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ಬಂದ ದಿನಾಂಕದಿಂದ ನೌಕರರಿಗೆ ದೊರೆಯಬೇಕಾದ ವೇತನ ವ್ಯತ್ಯಾಸವನ್ನು ಲೆಕ್ಕ ಹಾಕಿ ಬಾಕಿ ಮೊತ್ತವನ್ನು ಕೂಡಲೇ ಪಾವತಿಸಬೇಕು. ಈ ಕುರಿತು ಪಟ್ಟಣ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕು ಎಂದು ಹೊರಗುತ್ತಿಗೆ ನೌಕರರು ಆಗ್ರಹಿಸಿದ್ದಾರೆ. ನಾಗೇಶ್ ನಾಯ್ಕರ್, KMM ನ್ಯೂಸ್, ಖಾನಾಪುರ. What if your wish list came wrapped in diamonds? Like a BMW X1, a 24-carat gold bar, and 100% off on making charges for diamond purchases? Can it really happen? Yes! Make it come true at the Bhima Brilliance Diamond Jewelry Festival. Buy diamonds at Bhima and avail many more exciting rewards. Offer valid from July 9th to August 9th at all Bhima showrooms. TNC apply.